ಕೊಟ್ಟಂತ 5 ಗ್ಯಾರಂಟಿಗಳನ್ನ ಒಂದು ಕೆಜಿ ಅಕ್ಕಿನೂ ನಿಮ್ ಕಡೆಯಿಂದ ಕೊಡ್ಲೇ ಇಲ್ಲ. ಮೋದಿ ಕೊಟ್ಟಿದ್ದ ಅಕ್ಕಿ ತಂದು ಕೊಟ್ರಿ. ನೀವು 10 ಕೆಜಿ ಕೊಡ್ತೇವೆ ಅಂತ ಹೇಳಿದ್ರೆ ಎಲ್ಲಿ ಕೊಡ್ತೀರಿ? ನೋಡಪ್ಪ, ಎಲ್ಲಿ ಕೊಟ್ರಿ? ನಿಮ್ಮ ಅಕ್ಕಿ ಎಲ್ಲಿ ಕೊಟ್ರಿ? ಮೋದಿ ಕೊಟ್ಟ ಅಕ್ಕಿ ಕೊಟ್ರಿ ನಿಮ್ಮ ಅಕ್ಕಿ ಅಂತ ಹೇಳಿ. ನಿಮ್ಮ ಅಕ್ಕಿ ಎಲ್ಲೈತೆ ಹೇಳ್ರಿ? ನಿಮ್ಮ ಅಕ್ಕಿ ಎಲ್ಲೈತೆ ಹೇಳ್ರಿ? ನಾನು ನಿಮ್ ತಂದೆ ಜೊತೆನೂ MLA ಆಗಿದ್ದೀನಿ, ಅವ್ರಿಂಗೆಲ್ಲ ಮಾತಾಡ್ತಿರ್ಲಿಲ್ಲ. ಈ ದೇಶದಲ್ಲಿ ಫುಡ್ ಸೆಕ್ಯೂರಿಟಿ ಆಕ್ಟ್ ತಂದು ಇದನ್ನ ತರಕ್ಕಿನ ಮುಂಚಿತವಾಗಿ ಸಿದ್ದರಾಮಯ್ಯನವರು ಮೊದಲನೇ ದಿನ ಅನ್ನಭಾಗ್ಯ ಶುರು ಮಾಡಿದ್ರು. ಫಸ್ಟ್ ಡೇ ಆಫ್ ಇಸ್ ಬಸವಣ್ಣನ ಜಯಂತಿ ದಿನ ಅಧಿಕಾರ ಸ್ವೀಕಾರ ಮಾಡಿ 1 ಮ್ಯಾನ್ ಮಿನಿಸ್ಟರ್ ಚೀಫ್ ಮಿನಿಸ್ಟರ್ ಆಗಿ ಇದ್ಕೊಂಡು ನಾನು ಉಚಿತವಾಗಿ ಅನ್ನಭಾಗ್ಯ ಕೊಡ್ತೀನಿ ಅಂತ ತೀರ್ಮಾನ ಮಾಡಿದ್ರು. ಯಾರು ಹೊಟ್ಟೆ ಹಸ್ಕೊಂಡಿರಬಾರ್ದು ಅಂತ. ಅದಾದ್ಮೇಲೆ ಸೋನಿಯಾ ಗಾಂಧಿ ಅವರ ಮುಖಂಡತ್ವದಲ್ಲಿ ಮನಮೋಹನ್ ಸಿಂಗ್ ರವರು ಈ ದೇಶದಲ್ಲಿ ಒಂದು ಕಾನೂನನ್ನೇ ತೆಗೆದುಕೊಂಡು ಫುಡ್ ಸೆಕ್ಯೂರಿಟಿ ಆಕ್ಟ್ ತೆಗೆದುಕೊಂಡು ಬಂದ್ರು. ನಾಟ್ ಮಿಸ್ಟರ್ ಮೋದಿ. ಈ ದೇಶದಲ್ಲಿ ಒಂದ್ ನಿಮಿಷ ಕೂತ್ಕೊಳ್ಳಿ. ಸರ್ ಇಂಪ್ಲಿಮೆಂಟ್ ಮಾಡಿಲ್ಲ. ಈಗ 6 ಗಂಟೆ ಮಾತಾಡಿದ್ದೀರಿ, ನಾವೆಲ್ಲ ಕೇಳಿದೀವಿ. ನಮ್ದು ಒಂದು 10 ನಿಮಿಷ ಕೇಳಪ್ಪ ಪ್ಲೀಸ್. ಹಿಯರ್ ಟು ಅಸ್. ಈ ದೇಶದಲ್ಲಿ ಬಡ ಜನತೆಗೆ ಯಾರು ಸೂರು ಕೊಟ್ಟಿದ್ರೆ, ಯಾರು ಅಕ್ಕಿ ಕೊಟ್ಟಿದ್ರೆ, ಯಾರು ಉದ್ಯೋಗ ಕೊಟ್ಟಿದ್ರೆ, ಯಾವ್ದಾರು ಈ ದೇಶದ ಅಭಿವೃದ್ಧಿಗೋಸ್ಕರ ಉಳುನ್ಗೆ ಭೂಮಿ ಕೊಟ್ಟಿದ್ರೆ, ಫಾರಂ 53 ತಂದು ಬಗರ್ಕಂ ಸಾಗುವಳಿ ಜಮೀನನ್ನ ಸಕ್ರಮ ಮಾಡಂತದ್ದು ಕೊಟ್ಟಿದ್ರೆ, ಅರಣ್ಯ ವಾಸಿಗಳ ಎಲ್ಲ ಟ್ರೈಬಲ್ಗೆ ಸಾಮಾನ್ಯ ಜನರಿಗೆ ಭೂಮಿ ಕೊಟ್ಟಿದ್ರೆ, ಇದು ಕಾಂಗ್ರೆಸ್ ಸರ್ಕಾರ, UPA ಸರ್ಕಾರ ಅನ್ನೋದನ್ನ ಯಾರು ಕೂಡ ಇತಿಹಾಸವನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ. ಇಟ್ ಇಸ್ ಎನ್ ಹಿಸ್ಟ್ರಿ. ಬೇಕಾದ್ರೆ ನೀವು ಹೇಳಿ, ಕಮಾನ್, ನಾನು ನನ್ನ ಕಾಲದಲ್ಲಿ ಇಂಥ ಕೆಲಸ ಮಾಡಿದ್ದೀನಿ ಅಂತ ಹೇಳಿ. ನಾವು ಇವತ್ತು ಏನು ಈ 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ, ಇದನ್ನ ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಟೀಕೆ ಮಾಡಿದ್ರು. ಬೇರೆ ರಾಜ್ಯದ ಮುಖ್ಯಮಂತ್ರಿ ಇದು ಸಾಧ್ಯ ಇಲ್ಲ ಅಂತ ಹೇಳಿದ್ರು. ರಾಜ್ಯಗಳು ದಿವಾಳಿ ಆಗ್ತದೆ ಅಂತ ಹೇಳಿದ್ರು. ಮಧ್ಯಪ್ರದೇಶದಲ್ಲೇ ಚೌಹಾಣ್ ರವರು, ಶಿವರಾಜ್ ಸಿಂಗ್ ಚೌಹಾಣ್ ರವರ ಮುಖಂಡತ್ವದಲ್ಲಿ ಮತ್ತೆ ಇದನ್ನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಫಸ್ಟ್ ಪ್ರಾರಂಭ ಮಾಡಿದ್ರು. ಮಹಾರಾಷ್ಟ್ರದಲ್ಲಿ ಘೋಷಣೆ ಮಾಡಿದ್ರು, ದೆಹಲಿಯಲ್ಲಿ ಘೋಷಣೆ ಮಾಡಿದ್ರು. ಕೊನೆಗೆ ಇಡೀ ದೇಶದ ಎಲ್ಲ ರಾಜ್ಯದಲ್ಲೂ ಕರ್ನಾಟಕದ ಮಾಡಿ ಕರ್ನಾಟಕ ಮಾಡಲ್ ಅಂತೇಳಿ ಇಡೀ BJPಯವರು ಕಾಂಗ್ರೆಸ್ ಆಡಳಿತವನ್ನ ಫಾಲೋ ಮಾಡ್ತಾ ಇದ್ದಾರೆ ಹೊರತು ನಿಮ್ದು ಯಾವುದು ಸ್ಕೀಮ್ಸ್ ಅಲ್ಲ ಅಂತ ಹೇಳಲಿಕ್ಕೆ ಮತ್ತೆ ಐ ಸ್ಟ್ಯಾಂಡ್ ಬಿಫೋರ್ ದಿ ಕಮಿಟ್ಮೆಂಟ್ ವಾಟ್ ವಿ ಹ್ಯಾವ್ ಮೇಡ್. ಏನು ಮಾತು ಕೊಟ್ಟಿದ್ದೇವೆ. ತಮಿಳುನಾಡಲ್ಲಿ ಬರೀ ಸಿಟಿ ಒಳಗಡೆ ಬಸ್ ಕೊಡ್ತಾ ಇದ್ರು. ಇದೇ ನಮ್ಮ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆ ಅವರು ಮುಖ್ಯಮಂತ್ರಿಗಳಿಗೆ ಅಭಿನಂದನೆ ತಿಳಿಸಿದ್ದಾರೆ. ನೀವು ಈ ಒಂದು ಶಕ್ತಿ ಯೋಜನೆ ಮಾಡಿದ್ಮೇಲೆ ಬಹಳ ಜನ ಬರ್ತಾ ಇದ್ದಾರೆ, ತಾಯಂದಿರು ಬರ್ತಾ ಇದ್ದಾರೆ, ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆ ಪ್ರಾರ್ಥನೆ ಎಲ್ಲ ನಿಮ್ಮ ಸರ್ಕಾರಕ್ಕೂ ಸೇರಬೇಕು ಅಂತೇಳಿ ನನಗೊಂದು ನಂಬಿಕೆ ಇದೆ. ಬೆಲ್ಲದವರೇ, ಪ್ರಯತ್ನ ವಿಫಲ ಆಗ್ಬೋದು, ಪ್ರಾರ್ಥನೆ ವಿಫಲ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಂಗೆ ನೀವು ಕೂಡ ನಿಮ್ಮ ಪಕ್ಷದ ಹೆಣ್ಮಕ್ಳನ್ನು ಕೇಳ್ಕೊಳ್ಳಿ. ನೀವು ಏನು ಹೆಣ್ಮಕ್ಳಿಗೆ 2,000 ರೂಪಾಯಿ ನಾವು ಕೊಡ್ತಾ ಇದ್ದೀವಿ, ಏನು ಅವರು ಉಚಿತವಾಗಿ ಫ್ರೀಯಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದಾರೆ, ಎಲ್ಲ ನಮಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ನಾನು ಎಲೆಕ್ಷನ್ ಟೈಮಲ್ಲಿ ಒಂದು ಮಾತು ಹೇಳಿದೆ, ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ, ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದರೆ ಮಾತ್ರ ಚಂದ ಅಂತ ಒಂದು ಮಾತು ಹೇಳಿದ್ದೆ. ಹಂಗೆ ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿ ವಿಧಾನಸೌಧಕ್ಕೆ ಜನ ಕುಂಡ್ರಿಸಿದ ಮೇಲೆ ಈ 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ. ಈ 5 ಬೆರಳು ಸೇರಿ ಈ ಕೈ ಮುಷ್ಟಿ ಆಯಿತು, 5 ಗ್ಯಾರಂಟಿಗಳು ಸೇರಿ ಈ ಕೈ ಗಟ್ಟಿ ಆಯಿತು. ಅದಕ್ಕೆ ಉತ್ತರ 2028ರಲ್ಲಿ ಈ ರಾಜ್ಯದ ಜನ ಕೊಡ್ತಾ ಇದ್ದಾರೆ. ಅದನ್ನ ಮುಂದಕ್ಕೆ ಆಮೇಲೆ ಮಾತಾಡೋಣ. 2024ಕ್ಕೆ ಕೊಟ್ಬಿಟ್ರೆ ನಿಮಗೆ ಉತ್ತರ ಅದಕ್ಕೆ ಗ್ಯಾರಂಟಿಗೆ. ಅಧ್ಯಕ್ಷರೇ, ನಾನು ಅದ್ರ ವಿಚಾರಕ್ಕೆ ಹೋಗಿದ್ದು, ರಾಜಕೀಯ ಬೇಡ. ಇನ್ನ ಮೊನ್ನೆ ಪ್ರೈಮ್ ಮಿನಿಸ್ಟರ್ ಬಂದಿದ್ರು. ಇಲ್ಲ, ಉತ್ತರ ಕೊಡ್ಬೇಕಲ್ಲಪ್ಪ. ಈಗ ನಿಮ್ಮ ಟೀಕೆಗಳು ಕೇಳಿದ್ದೀವಿ, ಆಯ್ತು. ಈಗ ನಂದು ಒಂದೇ ಉತ್ತರ, ಟೀಕೆಗಳು ಕೇಳಿದ್ದೀವಿ. ಟೀಕೆಗಳು ಸಾಯ್ತವೆ, ಕೆಲಸಗಳು ಉಳಿತವೆ ಅಂತ ಹೇಳಿದ್ದೀನಿ ನಾನು. ಈಗ ಮೊನ್ನೆ ಪ್ರೈಮ್ ಮಿನಿಸ್ಟರ್ ಬಂದರು, ವಿಶ್ವನಾಥ್, ನೀವು ಬಂದಿದ್ರಿ, ಎಲ್ಲ ಬಂದಿದ್ರು. ನಮ್ಮ ಬೆಂಗಳೂರು ಕೂತ್ಕೊಳ್ಳಪ್ಪ, ಗಣೇಶನ್ ಕೊಟ್ಟಿದ್ದೀನಿ, ಅದನ್ನ ನಮ್ಮ ಕೃಷ್ಣಪ್ಪಂದು ಅಂತ ಹೇಳ್ಬಿಟ್ಟಿದ್ರು. ಸರ್ ನಿಮ್ಮ ಉತ್ತರಕ್ಕೆ ಸ್ವಾಗತ ಮಾಡ್ತೇವೆ, ಸರಿ ಸಮಾನವಾಗಿ ಕೊಡ್ತೀವಿ ಸರ್. ಸಿಎಂ ಮಾತಾಡ್ತಾರೆ, ಸುಮ್ಮನೆ ಇರೋ. ಈಗ ಜಸ್ಟ್ ಐ ಆಮ್ ರಿಪ್ಲೈಯಿಂಗ್. ಈಗ ಅಧ್ಯಕ್ಷರೇ, ಮೊನ್ನೆ ಪ್ರೈಮ್ ಮಿನಿಸ್ಟರ್ ಬಂದಿದ್ರು. ಪ್ರೈಮ್ ಮಿನಿಸ್ಟರ್ನ
ಪ್ರೈಮ್ ಮಿನಿಸ್ಟರ್ ನೋಡಿ, ನೀವು ಜಲ್ದಿ ಬಿಟ್ರೆ ನಾನು ಮುಗಿಸ್ತೀನಿ, ಇಲ್ಲ ಲೇಟ್ ಆಯ್ತು ಅಂದ್ರೆ ಹೋಗ್ತಾ ಇರ್ತದೆ, 2 ಗಂಟೆ ಆಯ್ತದೆ. CM ಬರ್ತಾರೆ, ಇಲ್ಲಿ ಹೇಳಿದ್ದಾರೆ.